ನಿನ್ನೆ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಶುರುವಾದಂತಹ ಒಂದು ಅಸಮಾಧಾನ ನಾಳೆ ಚಿಕ್ಕಬಳ್ಳಾಪುರದ 3 ತಾಲೂಕುಗಳ ಬಂದ್ಗೆ ಕಾರಣವಾಗಿದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ಸಚಿವ ಸ್ಥಾನ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ, ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಬಾಗೇಪಲ್ಲಿ, ಚೇಳೂರು ಹಾಗೂ ಗುಡಿಬಂಡೆ ತಾಲೂಕುಗಳನ್ನ ಬಂದ್ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಬಾಗೇಪಲ್ಲಿ, ಚೇಳೂರು ಹಾಗೆ ಗುಡಿಬಂಡೆ ಈ 3 ತಾಲೂಕುಗಳನ್ನ ನಾಳೆ ಬಂದ್ ಮಾಡಿ ಪ್ರತಿಭಟಿಸ್ತೀವಿ ಎನ್ನುವಂಥ ನಿರ್ಧಾರಕ್ಕೆ ಈಗ ಬರಲಾಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಇರುವಂಥ ಶಾಸಕರಿಗೆ ಯಾರಿಗೂ ಕೂಡ ಸಚಿವ ಸ್ಥಾನವನ್ನು ನೀಡಲಾಗಿಲ್ಲ. ಸೊ ಹೀಗಾಗಿ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಕಾರಣವನ್ನು ಮುಂದಿಟ್ಕೊಂಡು, ಅದರ ಜೊತೆಗೆ ಆ ಆಕ್ರೋಶ, ಸಿಟ್ಟನ್ನು ಮುಂದಿಟ್ಕೊಂಡು 3 ತಾಲೂಕುಗಳ ಬಂದ್ಗೆ ಈಗ ಡಿಸೈಡ್ ಮಾಡಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಸುರೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸುರೇಶ್, ನಾಳಿನ ಬಂದ್ನ ಕುರಿತಾಗಿ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಖಂಡಿತ ರಾಹುಲ್, ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ಸಚಿವ ಸ್ಥಾನ ಕೈ ತಪ್ಪಿರ್ತಕ್ಕಂಥದ್ದು, ಅದರಲ್ಲೂ 4 ಶಾಸಕರು ಕಾಂಗ್ರೆಸ್ನ ಕೊಡುಗೆ ಕೊಟ್ಟಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದಕ್ಕೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿಗೆ ಈ ಬಾರಿ ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಿಬಿಟ್ಟು ಬಹಳ ಪ್ರಯತ್ನ ಕೂಡ ಆಗಿತ್ತು. ಕಾರ್ಯಕರ್ತರು ಕೂಡ ಸಾಕಷ್ಟು ಆತ್ಮವಿಶ್ವಾಸ ಇಟ್ಕೊಂಡಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಏನು ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈ ಬಿಟ್ಟಿರೋದಕ್ಕೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸುಬ್ಬಾರೆಡ್ಡಿ ಬೆಂಬಲಿಗರು ನಿನ್ನೆಯಷ್ಟೇ ಒಂದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಆ ನಂತರ ಇವತ್ತು ಏನು ಬಾಗೇಪಲ್ಲಿ ಪಟ್ಟಣದಲ್ಲಿ ಏನು ಪ್ರತಿಭಟನಾ ಮೆರವಣಿಗೆ ನಡೆಸಿ, ಸಭೆಯನ್ನು ನಡೆಸಿ, ಏನು ನಾಳೆ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 3 ತಾಲೂಕುಗಳನ್ನ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಅದರಲ್ಲಿ ಗುಡಿಬಂಡೆ, ಬಾಗೇಪಲ್ಲಿ ಮತ್ತೆ ಚೇಳೂರು 3 ತಾಲೂಕುಗಳಿಗೆ ನಾಳೆ ಬೆಳಗ್ಗೆಯಿಂದ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶಾಲಾ, ಕಾಲೇಜು, ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಲಿದೆ. ಜೊತೆಗೆ ಏನು ಅಂತಂದ್ರೆ ಸುಬ್ಬಾರೆಡ್ಡಿಗೆ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಸುಬ್ಬಾರೆಡ್ಡಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಮುಖಂಡರು ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿರ್ತಕ್ಕಂಥ. ಆಮೇಲೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಸಾಕಷ್ಟು ಪದಾಧಿಕಾರಿಗಳು ಕೂಡ ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟು ಈಗಾಗಲೇ ಹೈಕಮಾಂಡ್ಗೆ ಬಿಸಿ ಕೂಡ ಮುಟ್ಟಿಸಿರ್ತಕ್ಕಂಥದ್ದು. ಏನು ಇವತ್ತು ಈ ಬಾಗೇಪಲ್ಲಿಯಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ. ಈಗ ರಾಜಕೀಯವಾಗಿ ಸಚಿವ ಸ್ಥಾನ ಸಿಗಬೇಕಾಗಿದ್ದದ್ದು ಹೌದು, ಒಪ್ಕೊಳ್ಳೋಣ. ಆದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಸಾರ್ವಜನಿಕರ ಜನಜೀವನಕ್ಕೆ ಅಥವಾ ಆ ದೈನಂದಿನ ವ್ಯಾಪಾರಕ್ಕೆ ಅಡ್ಡಿಪಡಿಸುವಂಥದ್ದು ಎಷ್ಟು ಸರಿ? ಅದು 3 ತಾಲೂಕುಗಳಲ್ಲಿ. ಖಂಡಿತ ರಾಹುಲ್, ಅಡ್ಡಿಪಡಿಸೋದು ವಾಸ್ತವವಾಗಿ ಸರಿಯಲ್ಲ. ಯಾಕಂತಂದ್ರೆ ಇವರು ಏನ್ ಮಾಡ್ತಿದ್ದಾರೆ ಎಲ್ಲ ಅಂಗಡಿಗೆ ಮುಂಗಟ್ಟಿಗೆ ಭೇಟಿ ಕೊಟ್ಟು ಅಲ್ಲಿ ಕರಪತ್ರ ಎಲ್ಲಾನು ಕೊಟ್ಟು ತಮಗೆ ಬಂದ್ಗೆ ಬೆಂಬಲ ಕೊಡಿ ಅಂತ ಹೇಳಿ ಇವತ್ತು ಮನವಿ ಕೂಡ ಮಾಡಿರ್ತಕ್ಕಂಥದ್ದು. 1 ವರ್ಷದಲ್ಲಿ ಜನರ ವಿಶ್ವಾಸವನ್ನ ತೆಗೆದುಕೊಂಡು ಆ ನಂತರ ಬಂದ್ ಮಾಡುವಂಥದ್ದು ಒಂದು ಪ್ಲಾನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬಲವಂತವಾಗಿ ಮಾಡುವಂತ ಪ್ರಯತ್ನಗಳು ಇವನೇನ್ ಮಾಡ್ತಾ ಇಲ್ಲ. ಬಹುಶಃ ಮಾಹಿತಿಯನ್ನು ಕೊಟ್ಟು ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು ರಾಹುಲ್. ಏನಂತಂದ್ರೆ ಈ ಭಾಗಕ್ಕೆ ಇದು ಸ್ವತಂತ್ರ ಬಂದಾಗಿನಿಂದ ಏನು ಈ ಭಾಗಕ್ಕೆ ಏನು ಸಚಿವ ಸ್ಥಾನ, ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಇದುವರೆಗೂ ಕೊಟ್ಟೇ ಇರಲಿಲ್ಲ. ಅಟ್ಲೀಸ್ಟ್ ಈ ಬಾರಿ ಅದು ಸಿಗುತ್ತೆ ಅನ್ನೋ ಒಂದು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರಿಂದ ಈಗ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ರಾಹುಲ್. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.